ಒಬ್ರು ಕಾಮೆಂಟ್ ಮಾಡ್ತಾರೆ, ಒಬ್ರು ಸಬ್ಸ್ಕ್ರೈಬ್ ಮಾಡ್ತಾರೆ, ಒಬ್ರು ಲೈಕ್ ಮಾಡ್ತಾರೆ, ಒಬ್ರು ಶೇರ್ ಮಾಡ್ತಾರೆ. ವಿಡಿಯೋ ಸರ್ಚ್ ಮಾಡಿ ನೋಡು ಹಾಗೆ ಮಾಡ್ಕೋಬೇಕು ಹೊರತು ನಾವು ಅವರಿಗೆ ನೆಗ್ಲೆಕ್ಟ್ ಮಾಡಿ ಇವ್ರ ವಿಡಿಯೋ ಏನ್ ನೋಡ್ತಾ ಅಂತ ಸ್ಕಿಪ್ ಮಾಡೋ ತರ ಮಾಡ್ಕೋಬಾರ್ದು. ಹಾಯ್ ಗೈಸ್, ಹೇಗಿದ್ದೀರಾ? ಇವತ್ತು ವಿಡಿಯೋ ಏನಂದ್ರೆ, ನಾವು ಜೀರೋದಿಂದ ಸ್ಟಾರ್ಟ್ ಮಾಡ್ತೀವಿ. ಅದು ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಕಷ್ಟ ಪಟ್ಟು ಎಷ್ಟೋ ಒಂದ್ ಮಾಡಿ ಒಂದ್ ಜೀರೋದಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ನಮ್ಮ ಜರ್ನಿ ಹೆಂಗಾಗುತ್ತೆ ಅಂದ್ರೆ ನಮ್ಮ ಫುಲ್ ಕಷ್ಟ ಆಗುತ್ತೆ. ಈಗ ಸಿಂಪಲ್ ಆಗಿ ನಮ್ದೊಂದು 1K 2K ಸಬ್ಸ್ಕ್ರೈಬ್ ಆದ್ರೆ ಅವಾಗ ಜನರು ತುಂಬಾ ಹಲವಾರು ಕಾಮೆಂಟ್ ಮಾಡ್ತಾರೆ, ಈ ತರ ಸೊಲ್ಯೂಷನ್ ಬೇಕು, ಈ ತರ ಸೊಲ್ಯೂಷನ್ ಬೇಕು ಅಂತ. ಆದ್ರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡದೆ, ನಿನಗೆ ನಂದ ಐತಿಲ್ಲ, ನಿಂದೇನ್ ಮಾತು, ನಿಂದೇನ್ ಸೊಲ್ಯೂಷನ್ ಹೇಳಲ್ಲ ಹೋಗ್ ಅಂತ ಅವ್ರ ಕಾಮೆಂಟ್ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಗೆ ಏನು ನಿನ್ನಂತೂ ನೋಡಿ ತುಂಬಾ ಅಂತ ಅವರು ಅನ್ಫಾಲೋ ಮಾಡಿ ಹೋಗ್ತಾರೆ ಅಷ್ಟೇ. ಇಲ್ಲಾಂದ್ರೆ ಕಾಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅವರಿಗೂ ತುಂಬಾ ಬೇಜಾರಾಗುತ್ತೆ. ಈ ತರ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಮತ್ತು ಬೇಜಾರ್ ಮಾಡಕ್ ಹೋಗ್ಬಾರ್ದು ಅಂತ ನಾ ಹೇಳಾಕತ್ತೀನಿ ಅಷ್ಟೇ, ಗೊತ್ತಾಯ್ತು? ಹಾಗಾಗಿ ನಾವು ಫಸ್ಟ್ ಇಂದ ಯೂಟ್ಯೂಬ್ ಚಾನಲ್ ಮಾಡ್ತಾ ಬಂದಿದ್ದೀವಿ ಅಂದ್ರೆ, ಒಂದ್ ಜೀರೋದಿಂದ ಸ್ಟಾರ್ಟ್ ಮಾಡಿವಿ ಅಂದ್ರೆ ಅದನ್ನ ಹಂಗೆ ನಮ್ಮ ಮೇಲೆ ಹೇಗೆ ನಂಬಿಕೆ ಇಟ್ಟು ಮತ್ತು ನಮ್ಮ ಜನರು ನಮ್ಮ ಮಾತನ್ನ ಕೇಳಿ ನಮ್ಮ ಒಳ್ಳೆ ಕಂಟೆಂಟ್ ಸಿಗುತ್ತೆ ಮತ್ತು ಸೊಲ್ಯೂಷನ್ ಸಿಗುತ್ತೆ ಅಂತ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬರ್ತಾರಲ್ಲ, ಅವ್ರಿಗೆ ಯಾವತ್ತು ನೆಗ್ಲೆಕ್ಟ್ ಮಾಡಬೇಡಿ. ಅವ್ರು ತುಂಬಾ ಏನ್ ಕಾಮೆಂಟ್ ಮಾಡ್ತಾರೆ ಅವ್ರಿಗೆ ತುಂಬಾ ಸಲುವಾಗಿ ಸಿಂಪಲ್ ಆಗಿ ಕ್ವಶನ್ ಕೊಟ್ಬಿಟ್ರೆ, ಅಂದ್ರೆ ಆನ್ಸರ್ ಕೊಟ್ಬಿಟ್ರೆ ಅವ್ರು ಸಿಂಪಲ್ ಆಗಿ ಸೈಲೆಂಟ್ ಆಗ್ತಾರೆ. ಹೌದಾ? ಅವರಿಗೆ ನೆಗ್ಲೆಕ್ಟ್ ಮಾಡೋದು ಈ ತರ ಮಾಡಿದ್ರೆ ನಾವು ಬೆಳೆಯೋದು ತುಂಬಾ ಕಷ್ಟ. ಹೌದಾ? ಎಲ್ರು ಜೀರೋದಿಂದನೇ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹೇಗೆ ಬೆಳಿಬೇಕು ಅಂತ ತುಂಬಾ ವಿಡಿಯೋಸ್ಗಳು ನೋಡ್ತಾರೆ ಮತ್ತು ಟೈಮೇ ಸಿಗಲ್ಲ. ಆ ತರ ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ತಿವಿ. ಒಂದೊಂದು ಕಷ್ಟಕ್ಕೂ ನಾವು ಜನರಿಗೆ ಮರ್ಯಾದೆ ಕೊಡ್ಬೇಕು ಮತ್ತು ಕಾಮೆಂಟ್ ಅನ್ನ ಹೊಳ್ಳಿ ರಿಪ್ಲೈ ಮಾಡ್ಬೇಕು. ಹಾಗಾದ್ರೆ ನಮ್ಗೆ ಒಂದು ಬೆಲೆ ಅಂತಾನೆ ಸಿಗ್ಬಹುದು. ಹೌದಾ? ಈ ತರ ಬೆಲೆ ಅಂದ್ರೆ ಎಲ್ರಿಗೂ ಸಿಗಲ್ಲ. ಅವ್ರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ರಿಗೂ ಕಾಮೆಂಟ್ ಮಾಡಕ್ ಆಗಲ್ಲ. ಹಾಗಾಗಿ ನಮ್ಮನ್ನೇ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಯಾವ ರೀತಿ ಇವತ್ತು ಜನರಿಗೆ ಯಾವ ರೀತಿ ತಿಳಿಸ್ಬೇಕು ಮತ್ತು ಜನರಿಗೆ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳೋಣ ಬನ್ನಿ. ಹಾಯ್ ನಮಸ್ಕಾರ, ಮಿಸ್ಟರ್ ರಾಜೇಂದ್ರ ಎಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಇದ್ರೆ ಎಲ್ರು ಲೈಕ್ ಮಾಡಿ ಮತ್ತು ವಿಡಿಯೋಗೆ ಒಂದು ಏನಾದ್ರು ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಮ್ಮ ಮಿಸ್ಟರ್ ರಾಜೇಂದ್ರ ಎಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವ ತರ ಟ್ರಿಕ್ಸ್ ಮಾಡಬೇಕು ಮತ್ತು ಯಾವ ತರ ನೋಡ್ಕೋಬೇಕು ಅಂತ ಹೇಳ್ತೀನಿ. ಗೆಳೆಯರೇ, ಇವತ್ತು ಏನಂದ್ರೆ ನಮ್ಮ ತುಂಬಾ ಜನರು ಇರ್ತಾರೆ, ಕಾಮೆಂಟ್ ಮಾಡೋರು ಇರ್ತಾರೆ, ನಮ್ಮ ವಿಡಿಯೋನ ನೋಡೋರು ಇರ್ತಾರೆ. ಹಾಗಾಗಿ ನಾವು ಯಾವತ್ತಿಗೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಒಬ್ರು ಕಾಮೆಂಟ್ ಮಾಡ್ತಾರೆ, ಒಬ್ರು ಸಬ್ಸ್ಕ್ರೈಬ್ ಮಾಡ್ತಾರೆ, ಒಬ್ರು ಲೈಕ್ ಮಾಡ್ತಾರೆ, ಒಬ್ರು ಶೇರ್ ಮಾಡ್ತಾರೆ. ಹಾಗಾಗಿ ಯಾವನು ಶೇರ್ ಮಾಡಿದ, ಯಾರು ಶೇರ್ ಮಾಡಿದ, ಯಾರು ಸಬ್ಸ್ಕ್ರೈಬ್ ಮಾಡಿದ ಅಂತ ಗೊತ್ತಾಗಲ್ಲ. ಹೌದಾ? ಈಗ ಅಪ್ಡೇಟ್ ಬಂದಿದೆ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋರು ಯಾರ್ಯಾರಂತ ಎಲ್ಲ ಗೊತ್ತಾಗುತ್ತೆ. ಆದ್ರೆ ನಮ್ಮ ವಿಡಿಯೋ ಯಾರು ಶೇರ್ ಮಾಡಿದ್ರು ಅಂತ ಗೊತ್ತಾಗಲ್ಲ ಮತ್ತು ಲೈಕ್ ಯಾರು ಮಾಡಿದ್ರು ಅಂತ ಗೊತ್ತಾಗಲ್ಲ. ಅಷ್ಟೇ ಕಾಮೆಂಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋರು ಅಷ್ಟೇ ಗೊತ್ತಾಗುತ್ತೆ. ಹಾಗಾಗಿ ನಾ ಹೇಳೋದಷ್ಟೇ, ಅವ್ರಿಗೆ ಯಾವ ತರ ಬೆಲೆ ಕೊಡ್ಬೇಕಂದ್ರೆ, ಫಸ್ಟ್ ಅವರು ನಮ್ಗೆ ಕಾಮೆಂಟ್ ಮಾಡ್ತಾರೆ, ಅದನ್ನ ರಿಪ್ಲೈ ಕೊಡ್ಬೇಕು. ಅವ್ರು ಲೈಕ್ ಮಾಡ್ತಾರೆ, ಧನ್ಯವಾದ ಹೇಳ್ಬೇಕು. ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಅಷ್ಟೇ. ಮತ್ತು ಅವ್ರು ನಮ್ಮ ವಿಡಿಯೋನ ನೋಡ್ತಿದ್ದಾರೆ ಅಂದ್ರೆ ಅವರಿಗೆ ನಿಮಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಒಂದು ಕಾಮೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ ವಿಡಿಯೋನಲ್ಲಿ ಹೇಳ್ಬೇಕು. ಆ ತರ ಟ್ರಿಕ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಸಬ್ಸ್ಕ್ರೈಬ್ ಗಳಿಗೆ ಈ ತರ ನೋಡ್ಬೇಕು, ಯಾವುದೇ ಕೀಳಾಗಿ ನೋಡಕು, ಯಾವುದೇ ನಂದೇ ಒಂದ್ ಲಕ್ಷ ಆಗಿದೆ ಸಬ್ಸ್ಕ್ರೈಬ್, ಇಲ್ಲಿ 1 ಲಕ್ಷ 2 ಲಕ್ಷ ಇಲ್ಲಿ ಸಬ್ಸ್ಕ್ರೈಬ್ ಆಗಿದೆ, ನಾನು ಆರಾಮ್ ದುನಿಯಾದಲ್ಲಿ ಆರಾಮ್ ಇರ್ಬೋದು, ಈಗ ನೀವು ಹೋದ್ರೆ ಇನ್ನೊಬ್ಬ ಅಂತ ಹೇಳ್ಬಾರ್ದು. ಅವ್ರು ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅಂದ್ರೆ ನಮ್ ವಿಡಿಯೋಗೋಸ್ಕರ ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ಅವರು ನೋಡ್ತಾರೆ, ಆದಷ್ಟು ಬೇಗ ನಾವು ಕೂಡ ಅವರಿಗೆ ನಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾರೆ ಸರಾಸರಿ ಅಂತ ಹೇಳ್ಬಹುದು.
ಹೌದಾ. ಅವರು ನಮ್ಗೆ ಇಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟು ನಮ್ಮ ವಿಡಿಯೋ ನೋಡ್ತಿದ್ದಾರೆ ಅಂದ್ರೆ ನಾವು ಕೂಡ ಅವರಿಗೆ ಅಷ್ಟೇ ಇಂಪಾರ್ಟೆಂಟ್ ಕೊಡ್ಬೇಕು. ಯಾವುದೇ ತರ ಭೇದ ಭಾವ ಮಾಡಬಾರ್ದು ಮತ್ತು ಯಾವುದೇ ತರ ನೆಗ್ಲೆಕ್ಟ್ ಮಾಡಬಾರ್ದು. ಗೊತ್ತಾಯ್ತಾ. ಒಂದು 0 ಸಬ್ಸ್ಕ್ರೈಬ್ ದಿಂದ ಹೇಗೆ ಬೀಳೋದು ಅಂತ ನಮ್ಮ ಕಷ್ಟ ನಮ್ಗೆ ಮಾತ್ರ ಗೊತ್ತು. ಅಂದ್ರೆ ಯೂಟ್ಯೂಬರ್ಸ್ ಯಾರಿದ್ದೀರಾ ಹೊಸಬರು ಎಲ್ರಿಗೂ ಗೊತ್ತು ಒಂದು 0 ಸಬ್ಸ್ಕ್ರೈಬ್ ದಿಂದ ಹೇಗೆ ಬೆಳೆಯೋದು ಅಂತ, ಮತ್ತು ನಮ್ಮ ಸಬ್ಸ್ಕ್ರೈಬ್ ಗಳಿಗೆ ಹೇಗೆ ನೋಡ್ಬೇಕು ಅಂತ ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು. ಹೌದಾ. ನಾವು 0 ಸಬ್ಸ್ಕ್ರೈಬ್ ದಿಂದ ಬಂದಿದ್ದೀವಿ ಅಂದ್ರೆ ಅವ್ರಿಗೆ ಯಾವ ತರ ನೋಡ್ಕೋಬೇಕು ನಮ್ಮ ಸಬ್ಸ್ಕ್ರೈಬ್ ಗಳಿಗೆ ಅಂತ ಅಷ್ಟರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ನಮ್ಮ ಸಬ್ಸ್ಕ್ರೈಬ್ ಗಳಿಗೆ ಯಾವ ತರ ತುಂಬಾ ನೆಗ್ಲೆಕ್ಟ್ ಕೂಡ ಮಾಡಿ ತುಂಬಾ ರಿಪ್ಲೈನು ಕೊಡದೆ ಯಾವ ತರ ಇಲ್ಲಿ ನನಗ್ ಬಿಟ್ರೆ ಯಾರು ಇಲ್ಲ ಅಂತ ನಾವು ದುರಂಕಾರ ತೋರಿಸಿದ್ರೆ ನಮ್ಮ ಚಾನಲ್ ಅಂದ್ರೆ ಯಾವ ಬೇಕಾದ್ರೂ ರಿಮೂವ್ ಆಗಬಹುದು. ಯಾಕಂದ್ರೆ ಯಾವತ್ತು ಅವರು ಒಳ್ಳೆಯವರು ಇರ್ಬೇಕು, ನಾವು ಒಳ್ಳೆಯವರು ಇರ್ಬೇಕು, ಎಲ್ಲ ಒಂದೇ ದಾರಿಯಲ್ಲಿ ಹೋಗೋರು. ಹಾಗಾಗಿ ಅವ್ರು ಏನ್ ಕೇಳ್ತಾರೆ ಅದಕ್ಕೆ ನಾವು ರಿಪ್ಲೈ ಕೊಡ್ಬೇಕು. ಅವ್ರಿಗೋಸ್ಕರ ನಾವು, ನಮಗೋಸ್ಕರ ಅವರು. ಹೌದಾ. ಯೂಟ್ಯೂಬ್ ನಮ್ದು ಈ 1K ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಒಂದು 10 20 ಇರ್ಬೋದು, ಇಲ್ಲಾಂದ್ರೆ 100 200 ಇರ್ಬೋದು. ಈ ತರ ಇರುತ್ತೆ ಅವರಿಗೆ. ಅವಾಗ 100 200 ಇದ್ದವ್ರಿಗೆ ಅವಾಗ ಅವರಿಗೆ ಕ್ವಶನ್ ಬರುತ್ತೆ, ವಿಡಿಯೋ ಯಾವ ತರ ವೈರಲ್ ಮಾಡ್ಬೇಕು ಮತ್ತು ಯಾರ್ಯಾರು ವಿಡಿಯೋ ನೋಡ್ಬೇಕು ಅಂತ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿ ಆಮೇಲೆ ಅವರು ಯಾರ ವಿಡಿಯೋ ನೋಡ್ಬೇಕು. ಈಗ ಮಿಸ್ಟರ್ ರಾಜೇಂದ್ರ ಯಶ್ ಅವ್ರ ವಿಡಿಯೋ ಸ್ವಲ್ಪ ಚೆನ್ನಾಗಿದೆ ನೋಡೋಣ ಹಂಗಾಗಿ ಸರ್ಚ್ ಮಾಡಿ ಬರ್ತಾರೆ. ಇಲ್ಲ ಈ ಟೆಕ್ನಾಲಿಕ್ ವಿಡಿಯೋ ಇನ್ನ ಯಾರು ಮಾಡ್ತಾರೆ, ಲಕ್ಕಿ ಯಶ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರ ವಿಡಿಯೋ ಆದ್ರೂ ನೋಡೋಣ ಅಂತ ಸರ್ಚ್ ಮಾಡಿ ಬರ್ತಾರೆ. ಆವಾಗ ನಮ್ಮ ವ್ಯಾಲ್ಯೂ ಏನಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ವಿಡಿಯೋ ಸ್ಟುಡಿಯೋನಲ್ಲಿ ಹೋದ್ರೆ ಸರ್ಚ್ ಮಾಡಿ ಎಷ್ಟು ಜನ ನೋಡ್ತಿದಾರ ಅಂತ ಕೂಡ ಅಲ್ಲಿ ತೋರಿಸ್ತಾರೆ. ಹೌದಾ. ಈ ತರ ಕೂಡ ಆಗುತ್ತೆ. ಹಾಗಾಗಿ ಯಾವತ್ತು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಈಗ ಅವ್ರದ್ದು 100 200 ಸಬ್ಸ್ಕ್ರೈಬ್ ಇದ್ರೆ ಅವರಿಗೆ ಡೌಟ್ ಇರುತ್ತೆ, ನಾನು ಇವರಿಗೆ ನನ್ನ ಡೌಟ್ ಕ್ಲಿಯರ್ ಮಾಡ್ಕೊಂಡು ಮುಂದಿನ ಹೆಜ್ಜೆ ಹಾಕ್ಬೇಕು ಅಂತ. ಆವಾಗ ಅವರು ನಮ್ಗೆ ಕಾಮೆಂಟ್ ಮಾಡ್ತಾರೆ, ಅವರಿಗೆ ರಿಪ್ಲೈ ಕೊಡದೇ ಇದ್ದಾಗ ಅವರಿಗೆ ಬೇಜಾರಾಗುತ್ತೆ. ಈಗ ನಾನು ಏನ್ ಮಾಡಲಿ, ನನ್ನ 100 200 ಸಬ್ಸ್ಕ್ರೈಬ್ ಇದೆ, ಆದ್ರೆ ಈಗ ಏನ್ ಮಾಡಲಿ ವೈರಲ್ ಆಗ್ತಿಲ್ಲ ಮತ್ತು ಯಾವ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಮತ್ತು ವಿಡಿಯೋ ನೋಡ್ತಾನೆ ಆದ್ರೆ ಸ್ವಲ್ಪ ಡೌಟ್ ಇದ್ದವರಿಗೆ ಕಾಮೆಂಟ್ ಮಾಡ್ತಾರೆ. ಹೌದಾ. ವಿಡಿಯೋನಲ್ಲೇನೆ ಅರ್ಥ ಆದ್ರೆ ಆಯ್ತು, ವಿಡಿಯೋನಲ್ಲೇ ಅರ್ಥ ಆಯ್ತು ನನ್ಗೆ ವಿಡಿಯೋ ಈ ತರ ವೈರಲ್ ಮಾಡ್ಬೇಕು ಮತ್ತು ನಮ್ಮ ವಿಡಿಯೋಗೆ ಈ ತರ ಇಟ್ಕೋಬೇಕು ಅಂದ್ರೆ ಸ್ಟ್ರೈಕ್ ಬರಲ್ಲ, ಕಾಪಿರೈಟ್ ಬರಲ್ಲ, ಈ ತರ ಹಾಕ್ಬಾರ್ದು, ಮೂವಿ ಹಾಕ್ಬಾರ್ದು, ಇಲ್ಲಿ ಸಾಂಗ್ ಹಾಕ್ಬಾರ್ದು ಅಂತ ನಮ್ಮ ಫೇಸ್ ಇರ್ಬೇಕು. ಈ ತರ ಹೇಳ್ತಿದ್ದಾರೆ ಯೂಟ್ಯೂಬ್ ನಲ್ಲಿ ಅಂದ್ರೆ ನಾವು ಬೆಳೆಯೋದು ಸಾಧ್ಯ ಅಂತ ಹೇಳ್ತಿದ್ದಾರೆ. ಯಾರು? ನಮ್ಮ ಗುರುಗಳು ಅಂದ್ರೆ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ. ನೋಡೋಣ ಇವ್ರ ತರ ಮತ್ತು ಇವ್ರು ನೋಡಿ ಕಂಟೆಂಟ್ ನ ಫುಲ್ ಟ್ರಿಕ್ಸ್ ಮಾಡೋಣ ಅಂತ ಅವರಿಗೆ ಗೊತ್ತಾಗುತ್ತೆ ಮತ್ತು ನಮ್ಮಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಅವರಿಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಹೌದಾ. ಅವರಿಂದ ನಮ್ಗೆ ಬೆನಿಫಿಟ್ಸ್ ಏನ್ ಸಿಗುತ್ತೆ? ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳ್ಬೇಕು. ಅವರು ನಮ್ಗೆ ಇವರಿಂದ ನಮ್ಗೆ ಬೆನಿಫಿಟ್ ಸಿಕ್ತು ಅಂತ ಅವರು ನಮ್ಗೆ ಧನ್ಯವಾದ ಹೇಳ್ತಾರೆ. ಗೊತ್ತಾಯ್ತಾ. ಹಾಗಾಗಿ ನಮ್ ವಿಡಿಯೋ ಸರ್ಚ್ ಮಾಡಿ ಹಾಗೆ ಮಾಡ್ಕೋಬೇಕು ಹೊರತು ನಾವು ಅವರಿಗೆ ನೆಗ್ಲೆಕ್ಟ್ ಮಾಡಿ ಇವ್ರ ವಿಡಿಯೋ ಏನ್ ನೋಡ್ತೆ ಅಂತ ಸ್ಕಿಪ್ ಮಾಡೋ ತರ ಮಾಡ್ಕೋಬಾರ್ದು. ಗೊತ್ತಾಯ್ತಾ. ಈ ತರ ಆಗುತ್ತೆ. ಹಾಗಾಗಿ ಎಲ್ರೂ ಒಳ್ಳೆ ಕಂಟೆಂಟ್ ನ ಮಾಡ್ತಾ ಇರಿ ಮತ್ತು ನಮ್ ಸಬ್ಸ್ಕ್ರೈಬ್ ಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇರಿ. ಎಲ್ರೂ ಬರ್ತಾರೆ, ಎಲ್ರೂ ವೈರಲ್ ಆಗುತ್ತೆ, ಎಲ್ರದ್ದು ವಿಡಿಯೋ ವೈರಲ್ ಆಗುತ್ತೆ. ಯಾವ ತರ ಸೆಟ್ಟಿಂಗ್ ಮಾಡಿಸ್ಕೋಬೇಕು, ಯಾವ ತರ ಸೆಟ್ಟಿಂಗ್ ಮಾಡ್ಬೇಕು, ಎಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಪ್ರತಿಯೊಂದು ಹೆಜ್ಜೆಗೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಎಲ್ರು. ಅವ್ರ ವಿಡಿಯೋ ನೋಡಿ ಹೊಸಬರು ಯೂಟ್ಯೂಬರ್ ಇದ್ದಾರೆ, ಅವರೆಲ್ಲ ಯೂಟ್ಯೂಬರ್ಸ್ ದೊಡ್ಡವರಿದ್ದಾರೆ. ಆ ಹೊಸಬರು ಯೂಟ್ಯೂಬರ್ ಏನ್ ಮಾಡ್ಬೇಕಂದ್ರೆ ಅವ್ರದ್ದೇ ನೋಡಿ ವಿಡಿಯೋ ಹೇಗೆ ವೈರಲ್ ಮಾಡ್ಕೊಳ್ಳೋದು ಮತ್ತು ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು, ಯಾವಾಗ ಮಾಡ್ಬೇಕು, ಯಾವ ಟೈಮಿಗೆ ಮಾಡ್ಬೇಕು ಅಂತ ಪ್ರತಿಯೊಂದು ಹೆಜ್ಜೆಗೂ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರದ್ ನೋಡಿ ಕಲಿಯಬಹುದು ಮತ್ತು ಅವ್ರದ್ದೇ ನೋಡಿ ಫಾಲೋ ಮಾಡ್ಕೋಬಹುದು. ಹೌದಾ. ಸಬ್ಸ್ಕ್ರೈಬ್ ಗಳಿಗೂ ಹೇಳ್ತೀನಿ,
ವಿಡಿಯೋ ಚೆನ್ನಾಗಿ ನೋಡಿ ಮತ್ತು ಅರ್ಥ ಮಾಡಿಕೊಳ್ಳಿ ಮತ್ತು ವಿಡಿಯೋ ಹೇಗೆ ಕ್ರೇಜಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಮತ್ತು ನಿಮ್ಮ ವಿಡಿಯೋ ಕೂಡ ರಾಕೆಟ್ ತರ ವೈರಲ್ ಮಾಡ್ಕೊಳ್ಳಿ ಮತ್ತು ಎಲ್ಲಾ ತರ ಎಲ್ಲ ವೈರಲ್ ಆಗುತ್ತೆ ಮತ್ತು ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಎಲ್ರಿಗೂ ಸಬ್ಸ್ಕ್ರೈಬ್ ಬಂದೇ ಬರುತ್ತೆ. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮ್ ಸರಿ ಇರ್ಬೋದು. ಮತ್ತು ಪ್ರತಿಯೊಂದು ಯೂಟ್ಯೂಬರ್ಸ್ ಗಳಿಗೆ ಹೇಳೋದಷ್ಟೇ, ಎಲ್ರೂ ವಿಡಿಯೋನ ನೋಡಿ ಮತ್ತು ಎಲ್ರಿಗೂ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಯೂಟ್ಯೂಬರ್ಸ್ ಕೆಳಗರು ಇದ್ದವರು ಅಂದ್ರೆ 100-200 ಇದ್ದವರಿಗೆ ತುಂಬಾ ಹೆಲ್ಪ್ ಮಾಡೋಣ. ಮತ್ತು ಅವರಿಗೆ ನಾವು ಕೇಳ್ತೀವಿ, ನಮ್ಮನ್ನ ಅವ್ರು ಕೇಳ್ತಾರೆ ಅಷ್ಟೇ. ಈ ತರ ಹಿಂಗ್ ಮೇಲೇನೆ ಹೋಗುತ್ತೆ. ನಮ್ಮಂತ ದೊಡ್ಡವ್ರಿಗೆ ನಾವು ಕೇಳ್ತೀವಿ, ನಮ್ಮಂತ ಕೇಳೋರಿಗೆ ಅವ್ರು ನಮ್ಗೆ ಕೇಳ್ತಾರೆ ಅಷ್ಟೇ. ಈ ತರ ಗೊತ್ತಿದ್ರೆ ಗೊತ್ತು ಅಂತ ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಒಟ್ ಸೊಲ್ಯೂಷನ್ ಯಾವ್ದಾದ್ರು ರಿಪ್ಲೈ ಮಾಡು. ಅದ ಗೊತ್ತಾಯ್ತಾ? ಯಾವ್ದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಇದು ನಮ್ಮ ಸಬ್ಸ್ಕ್ರೈಬ್ ಗಳಿಗೆ ಯಾವ ತರ ನೋಡ್ಕೋಬೇಕು ಅಂತ ಹೇಳಿದ್ದು ವಿಡಿಯೋ. ಗೊತ್ತಾಯ್ತಾ? ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಬೈ, ಟೇಕ್ ಕೇರ್. ನಮ್ಮ ಪಯಣ ಈಗ ಏನಿಲ್ಲ. ಎಲ್ರಿಗೂ ಗುಡ್ ನೈಟ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಒಳ್ಳೆ ಕಂಟೆಂಟ್ಸ್ ನಲ್ಲಿ. ಓಕೆ, ಬೈ, ಟೇಕ್ ಕೇರ್.